ಓಂ ಶಾಂತಿ ಶಾಂತಿ ಶಾಂತಿ. ನಾನಿವತ್ತು ದೈವಾಧೀನರಾಗಿರ್ತಕ್ಕಂಥ ಚಿದಾನಂದ ಸ್ವಾಮಿಗಳು ನಾನು 6 ವರ್ಷ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ಆದ್ರೂ ನನಗೆ ಅವತ್ತಿಂದನೂ ಅನ್ನ ಹಾಕಿ ಈ ಮಠದವರು ಬಾಳಿ ಸಾಕದಂತಹವರು. ಆಗ ಮೈಲಾರರಾವ್ ಪುಟ್ಟಮಾದಪ್ಪನವರಿದ್ರು. ಒಂದ್ಸರಿ ಮೈಲಾರರಾವ್ ನಮ್ಮ ಸ್ವಾಮಿಗಳು ವಿದ್ಯಾರ್ಥಿಗಳು ಅವ್ರು ಹೊಡೆದ್ಬಿಟ್ರು ಕಾಲೇಜಲ್ಲಿ. ಆವಾಗ ನಾನು ಮೈಲಾರರಾವ್ ಮೇಲೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದೆ. ಆಗ ಸ್ವಾಮಿಗಳು ಬೇಡಪ್ಪ, ಬೇಡ, ಗುರುಗಳು ಹೊಡೆದಿದ್ದಾರೆ, ನೀನ್ ಯಾಕೆ ಗಲಾಟೆ ಮಾಡ್ತೀವಿ, ತಪ್ಪಾಯ್ತು ಅಂತ ನನ್ನ ಪರವಾಗಿ ಅವರೇ ಹೋಗಿ ತೋಂಟದಾರರು ಆಗ ಪ್ರಿನ್ಸಿಪಾಲ್ ಮಹಾರಾಜಾಸ್ ಕಾಲೇಜ್. ತಪ್ಪಾಯ್ತು ಸ್ವಾಮಿ, ನನ್ನ ಶಿಷ್ಯ ನಮ್ಮ ಸ್ನೇಹಿತ ಹೊಡೆದ್ಬಿಟ್ಟು ಗಲಾಟೆ ಮಾಡಿದ್ದಾನೆ, ನೀವು ಕ್ಷಮ. ಇಲ್ಲ ಹೋಗಿ, ಅವನ ತಿಳುವಳಿಕೆ ಇಲ್ಲ, ಏನ್ ತಪ್ಪೇನಿಲ್ಲ, ನಾವು ಹೊಡೆದಿದ್ದು ನಿನ್ ಬಡಿ, ಮುಂದೆ ಸ್ವಾಮಿಗಳಾಗೋರು ನೀವು ಹೊಡೆದ್ಬಿಟ್ಟಾರ ಅಂತ ಹೇಳಿ ನಾನು ಭಾರಿ ಬೇಡ್ಕೊಂಡೆ. ಆಗ ಅವ್ರು ತಪ್ಪು ಅಂತ ಒಪ್ಕೊಂಡ್ರು. ಆದ್ರೂ ಹೊಡೆದಿದ್ದು ನ್ಯಾಯ. ಇವ್ರು ನಾನು ಏನು ಅಂದೆ, ಇವ್ರನ್ನ ಆಡ್ಬಿಟ್ರು. ಅವ್ರು ಇಂಗ್ಲೀಷ್ ಪಾಠ ಮಾಡ್ತಾ ಇದ್ರು ಪ್ರೊಫೆಸರ್, ಒಂದ್ ಏಟ್ ಹೊಡೆದ್ಬಿಟ್ರು. ಆಮೇಲೆ ಮಾಡಿದೆ ಅವತ್ತಿನ ಇವತ್ತಿನವರೆಗೂ ಇವರು. ಆಮೇಲೆ ಅಲ್ಲಿ ಬಿ ಎ ಮುಗೀತು ಇಬ್ಬರದ್ದು ಜೊತೆಲಿ. ನಾನು MA ಹೋದೆ, B.Ed ಹೋದೆ. ಇವರೇ ಫೀಸ್ ಕೊಟ್ಟು ನನ್ನನ್ನು ವಿದ್ಯಾಭ್ಯಾಸ ಮಾಡಿಸಿದ್ರು. ಆಮೇಲೆ ಇವ್ರು ಇಲ್ಲಿ ಮಠಕ್ಕೆ ಬಂದು ಪಟ್ಟಾಭಿಷೇಕ ಹಾಕೊಂಡು ಆಗ ಹಾಸ್ಟೆಲ್ ಓಪನ್ ಮಾಡಿದ್ರು. ಕೆಲವು ಅಲ್ಲಿ ಹಿಂದ್ಗಡೆ ಇತ್ತು ಮಠ. ಆಗ ಎಷ್ಟೋ ಜನ ಇಲ್ಲಿ ಸೊಪ್ಪು ಬೆಳೀತಕ್ಕಂಥವ್ರು ಆಕ್ರಮಿಸ್ಕೊಂಡ್ರು ಜಾಗನ. ಆಗಲೂ ಸ್ವಾಮಿಗಳು ಸ್ವಾಮಿ ಗಲಾಟೆ ಮಾಡೋಣ, ಬೇಡ ಮಾಡ್ಕೊಳ್ಳಿ, ಬದುಕಲಿ ಬಿಡ, ಅವ್ರು ನೀನೇ ಅವ್ರು ಬದುಕಲಿ. ಆಗ ನನಗೂ ಸಹ ನೀನು ಎಲ್ಲೂ ಗೌರ್ಮೆಂಟ್ ಕ್ಲಾಸ್ ಹೋಗಬೇಡ, ನಾನೇ ಕೊಡ್ತೀನಿ, ಇಲ್ಲಿ ಮಠ ಕಟ್ಟು, ನೀನು ಶಾಲೆ ಕಟ್ಕೊಡ್ತೀನಿ, ಇರು, ಚಾಮುಂಡಿ ಬೆಟ್ಟದ ಹತ್ರ ಹೈಸ್ಕೂಲ್ ಅದ MBS ಆಗಿರು ಅಂದ್ರು. ಆಗ ನಾನು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರಿ ಹೋಗ್ತೀನಿ ಅಂತ ಹೋದೆ. ಅವತ್ತಿಂದ ಇವತ್ತವರೆಗೂ ಬಹಳ ಸರಳರು, ಸಜ್ಜನರು, ನಿರಾಡಂಬರ ವ್ಯಕ್ತಿ. ಅಕ್ಕ ಮಹಾದೇವಿ ತತ್ವನ, ಬಸವಣ್ಣರ ತತ್ವನ ಜಾರಿಗೆ ತಂದು ಹೆಣ್ಮಕ್ಳಿಗೆ, ಬೆಳ್ಳಿ ಮಕ್ಳು, ನಾನು ಹೇಳೋರು ಯಾರು ಬಡವ್ರ ಮಕ್ಳಿಗೆ ಕರ್ಕೊಂಬಾರೋ, ಓದ್ಲಿ. ಶ್ರೀಮಂತರ ಮಕ್ಳೇನ್ ಬೇಡ, ಓದೋದಿಲ್ಲ. ಬಡವ್ರ ಮಕ್ಳು ಕರ್ಕೊಂಬಂದು, ಜಾತಿ ಬೇಡ, ಪಕ್ಷ ಬೇಡ, ಯಾರು ಕರ್ಕೊಂಬ. ಈಗ ನಾನು ಸುಮಾರು ಒಂದು 7-8 ಮಕ್ಳು ಹೆಣ್ಮಕ್ಳು ಸೇರ್ತೀನಿ, ಈಗಿಲ್ಲ, ಆಯ್ತು ಹೋಗು. ನಾನು ವಾರಕ್ಕೊಂದ್ಸರಿ ಬಂದು ನೋಡ್ಕೊಂಡು, ಈಗ 1 ತಿಂಗಳಿಂದ ನನಗೆ ಹುಷಾರಿಲ್ಲ ಹೋಗ್ಬಿಡ್ತು. ಅವತ್ತು ಈಗ ಯಾರು ಹೇಳಿದ್ರು ಬಂದೆ, ಅವ್ರು ಹೇಗೈತಿ ಮುಂದಿನ ಸ್ವಾಮಿಗಳು ಅವ್ರ ತತ್ವನ ಒಂದು ವಿದ್ಯಾಭ್ಯಾಸವನ್ನ ತಂದು ಮಕ್ಕಳ ವಿದ್ಯಾವಂತವನ್ನು ಮಾಡಬೇಕು. ಇವತ್ತು ಎಷ್ಟೇ ಏನಿದ್ರು ಪ್ರಯೋಜನ ಇಲ್ಲ. ಮಕ್ಕಳು ವಿದ್ಯಾವಂತರು ಆದ್ರೆ ಮಾತ್ರ ಅವ್ರು ಹೇಳ್ತಾ ಇದ್ರು ವಿದ್ಯಾವಂತರಿಗೆ ಬೆಲೆ ಇದೆ. ಆದ್ರೆ ಮಠದ ಮಹಾಸ್ವಾಮಿಗಳು ಆದ್ರೂ ಆಡಂಬರ ಇಲ್ಲ, ಎಲ್ಲೂ ಅವ್ರಿಗೆ ಬಿಂಬಿಸ್ಕೊಂಡವರೇ ಅಲ್ಲ, ಬಹಳ ಸರಳರು. ಅಂತಹ ಸ್ವಾಮಿಗಳು ಇನ್ ನೋಡಕ್ ಸಿಗೋದಿಲ್ಲ. ಇದ್ರೆ ಏನಾರು ಹಿಂದೆ ಇದ್ರೆ ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ಮಹಾಸ್ವಾಮಿಗಳು ಇದ್ರು, ಇವ್ರ ತರ ಇನ್ಯಾರು ಅಂತ ನನಗೆ ಇಷ್ಟೇ ಇದ್ರು ಬಹಳ ಸರಳವಾಗಿ. ಬರೀ ನನ್ನ ಕಷ್ಟನೇ ವಿಷಯ, ಏನಾದ್ರು ಕಷ್ಟ ಇದೆ ಇಲ್ಲ, ಅದು ಏನು ನಿಮ್ಮ ಆಶೀರ್ವಾದ ಏನೂ ಕಷ್ಟ ಇಲ್ಲ, ಊಟ ಮಾಡಿ ಆಯ್ತು ಬದಿ ಅಷ್ಟೇ. ಅವರ ಮಕ್ಕಳು ಹೆಣ್ಮಕ್ಳು ವಿದ್ಯಾಭ್ಯಾಸ ಎಲ್ಲ ಅವ್ರನ್ನ ನೆನ್ಕೊಂಡು ಅವರ ತತ್ವದಲ್ಲಿ ನಾವು ನಡ್ಕೊಂಡು ಹೋದ್ರೆ ಸಾಕು. ಅವರ ಸೇವೆಯನ್ನ ನಾವು ನೆನೆಸ್ಕೊಂಡಂಗಾಗುತ್ತೆ. ಅವ್ರು ಕೊಟ್ಟಂತ ದಾರಿಯಲ್ಲಿ ನಾವು ಹೋಗದೆ ನಮ್ಮ ಪುಣ್ಯ. ಅಕ್ಕಮಾದೇವಿ ತತ್ವ ಈಡೇರಿಸಿ ಹೆಣ್ಮಕ್ಳೆಲ್ಲ ವಿದ್ಯಾವಂತರಾದ್ರು. ನಾನು ಸುಮಾರು ಒಂದು 20 ಮಕ್ಳು ಕರ್ಕೊಂಡು ವಿದ್ಯಾವಂತರು ಮಾಡಿದೆ. ಇವತ್ತು ಅವರೆಲ್ಲ ಕೆಲಸದಲ್ಲಿದ್ದಾರೆ. ಇವತ್ತು ಅವ್ರಿಗೆ ನಾಳೆ ಎಲ್ಲ ಫೋನ್ ಮಾಡಿದ್ದೀನಿ, ನಾಳೆ ಎಲ್ಲ ಬರ್ತಾರೆ ಅವರು. ಇಷ್ಟು ಹೇಳಿ ಇಷ್ಟು ಅವಕಾಶ ಕೊಟ್ಟಂತ ನಿಮ್ಗೆ ಎಲ್ರಿಗೂ ನಾನು ಒಂದು ಏನ್ ಹೇಳೋಣ.